ಎಲ್ಲರಿಗೂ ನಮಸ್ಕಾರ. ಕನ್ನಡ ಬೈ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವೆಲ್ಲರೂ ಈಗ ಹೊಸ ಪರೀಕ್ಷೆಗಳಿಗೆ ಸಿದ್ಧವಾಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಕನ್ನಡದ ಬಗ್ಗೆ ತಿಳ್ಕೋಬೇಕು. ಕನ್ನಡ ವ್ಯಾಕರಣ ಅತ್ಯಂತ ಮುಖ್ಯವಾದದ್ದು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕನ್ನಡ ಅತ್ಯಂತ ಮುಖ್ಯವಾಗಿ ಬೇಕು. ಈಗಿನ ಮಕ್ಕಳಿಗೆಲ್ಲ ಕನ್ನಡ ಅಂದರೆ ಕಬ್ಬಣದ ಕಡಲೆ ಅಂದ್ಕೊಂಡ್ಬಿಡ್ತಾರೆ. ಕೊಂಬು, ಒತ್ತು, ಇಳಿ, ದೀರ್ಘ ಕೊಡ್ತಾ ಕಲಿಯೋದು ಕಷ್ಟ ಅಂತ ಅನ್ಕೋತಾರೆ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಿಡಲ್ ಕ್ಲಾಸ್ ಸ್ಕೂಲಲ್ಲಿ ಓದ್ತಾ ಇರೋವಂಥ ಮಕ್ಕಳಿಗೆ ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಾನೇನು ಮಾಡ್ತಾಯಿದ್ದೀನಿ, ಕನ್ನಡ ಶಾಲೆಯನ್ನು ಶುರು ಮಾಡ್ತಾಯಿದ್ದೀನಿ. ಇದು ನಿಮ್ಮ ಕನ್ನಡ ಶಾಲೆ ಅಂತ ಅಂದ್ಕೊಳ್ಳಿ. ಈ ಕನ್ನಡ ಶಾಲೆಯಲ್ಲಿ ನಿಮಗೆ ಅಕ್ಷರದಿಂದ ಹಿಡಿದು ಕಾಗುಣಿತದಿಂದ ಹಿಡಿದು ಪದವನ್ನು ಓದೋದು ರೀತಿ, ಬಳಸೋ ರೀತಿ, ಪದಗಳ ಅರ್ಥ, ವ್ಯಾಕರಣ, ಅಲಂಕಾರ ಎಲ್ಲದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಪ್ರತಿದಿನ ನನ್ನ ಯೂಟ್ಯೂಬ್ನಲ್ಲಿ ಪ್ರತಿದಿನ ಒಂದೊಂದು ವಿಡಿಯೋನ ಹಾಕ್ತಾ ಹೋಗ್ತೀನಿ. ನೀವು ಅದನ್ನು ಪ್ರತಿದಿನ ನೋಡ್ತಾ ಇದ್ದಂಗೆ ಹೊಸ ವಿಚಾರಗಳನ್ನ ಕಲಿಬೋದು. ನಿಮಗೆ ಗೊತ್ತಿಲ್ಲದಲೇ ಇರೋವಂಥ ಕನ್ನಡದ ಬಗ್ಗೆ ಕನ್ನಡವನ್ನು ಚೆನ್ನಾಗಿ ಕಲಿಯೋದಕ್ಕೆ ಸಹಕಾರ ಆಗಲಿ ಅಂತ ನಾನು ಈ ಯೂಟ್ಯೂಬ್ನ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೊಸದಾಗಿ ಶುರು ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಹಕಾರ ಮಾಡಿ ಅಂತ ಕೇಳ್ಕೊಳ್ತೀನಿ. ಒಂದು ಭಾಷೆ ದಕ್ಷಿಣ ಭಾರತದ ಅತ್ಯಂತ ಒಂದು ಪ್ರಬುದ್ಧವಾದ ಭಾಷೆ. ಇದಕ್ಕೆ ಸುಮಾರು 5,000 ವರ್ಷಗಳಷ್ಟು ಇತಿಹಾಸ ಇದೆ. ಈ ಭಾಷೆ ಹೇಗೆ ಹುಟ್ಟಿತು ಅನ್ನೋ ಬಗ್ಗೆ ಅನೇಕ ಜಿಜ್ಞಾಸೆ ಇದ್ರೂ ಭಾಷೆ ಒಂದು ಸಂವಹನ ಮಾಧ್ಯಮ. ಭಾಷೆ ಸಂಜ್ಞೆಯ ಮೂಲಕ ಮನುಷ್ಯನ ಬದುಕಿನೊಂದಿಗೆ ಹೊಂದ್ಕೊಂಡು ಹೋಗ್ತಾ ಇದೆ, ಬೆಳೀತಾ ಬರ್ತಾ ಇದೆ ಅಂತ ಹೇಳ್ಬೋದು. ಅನಾದಿ ಕಾಲದಿಂದಲೂ ಏನಾಗ್ತಾ ಹೋಗ್ತು, ಧ್ವನಿಪೆಟ್ಟಿಗೆಯಿಂದ ಸಂಜ್ಞೆಗಳನ್ನ ಹೊರಡಿಸ್ತಾ ಭಾಷೆ ಬೆಳೀತಾ ಹೋಯಿತು. ಈ ಭಾಷೆ ಸಂಜ್ಞೆಗಳನ್ನು ಜೋಡಿಸಿ, ಪದಪುಂಜಗಳನ್ನ ಜೋಡಿಸಿ, ಪದ ಜೋಡಿಸಿ, ವರ್ಣ ಜೋಡಿಸಿ, ಆ ವರ್ಣಗಳಲ್ಲಿ ವಿಭಕ್ತಿ ಮಾಡಿ, ನಾಮಪದ ಮಾಡಿ, ಲಿಂಗ, ವಚನ, ಸಂಧಿ, ಸಮಾಸ, ಕಾಲ, ಅವ್ಯಯ ಇತ್ಯಾದಿ ಅನೇಕ ವಿಷಯಗಳನ್ನ ವ್ಯಾಕರಣಾಂಶಗಳಲ್ಲಿ ಸೇರಿಸಿ ಛಂದಸ್ಸು ಅಂತ ಮಾಡಿ, ಅಲಂಕಾರಗಳನ್ನ ಮಾಡಿ, ಪ್ರತಿಯೊಂದನ್ನು ಏನು ಮಾಡ್ತಾ ಹೋಗಿದ್ದಾರೆ ನಮ್ಮ ಹಿಂದಿನವರು ಒಂದು ಸರಿಯಾದ ರೀತಿಯಲ್ಲಿ ಭಾಷೆಯನ್ನು ಕಲಿಯೋದನ್ನು ಹೇಳ್ಕೊಡ್ತಾ ಹೋಗ್ತಿದ್ದಾರೆ. ಪ್ರಸ್ತುತ ಕಾಲಮಾನದಲ್ಲಿ ಏನಾಗ್ತಾ ಇದೆ, ಭಾಷೆಯ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಬರೀ ವಿಜ್ಞಾನ ಅಷ್ಟೇ ಕಲಿತ್ರೆ ಮಾತ್ರ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ, ಭಾಷೆ ಕಲಿತ್ರೆ ಬುದ್ಧಿವಂತರಾಗಲ್ಲ ಅನ್ನೋ ಮನೋಭಾವ ಈಗಿನ ಪೇರೆಂಟ್ಸ್ಗಳಲ್ಲಿ ಬರ್ತಾ ಇದೆ. ಆದರೆ ಎಲ್ಲದಕ್ಕೆ ನೀನು ಯಾವುದೇ ವಿಷಯ ಕಲಿಬೇಕು ಅಂದರೆ ಮುಖ್ಯವಾಗಿ ಭಾಷೆ ಗೊತ್ತಿರಬೇಕು. ಆ ಭಾಷೆಯ ಮೂಲಕ ನೀವೇನು ಮಾಡ್ಕೊಳ್ತಾ ಹೋಗ್ತೀರಾ, ಯಾವುದೇ ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಪದಗಳ ಅರ್ಥವನ್ನೇ ಗೊತ್ತಿಲ್ಲದೆ ಇದ್ದರೆ ನಿಮಗೆ ಯಾವುದೇ ವಿಷಯ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ. ಈಗಿನ ಕಾಲಮಾನದಲ್ಲಿ ಏನಾಗ್ತಾ ಇದೆ, ಕನ್ನಡದ ಅರ್ಥನ ಇಂಗ್ಲೀಷಲ್ಲಿ ಹೇಳಬೇಕಾಗ್ತಾ ಇದೆ. ಆ ರೀತಿಯಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪೇರೆಂಟ್ಸ್ಗೂ ಕನ್ನಡ ಗೊತ್ತಿಲ್ಲ, ಮಕ್ಳಿಗೂ ಕನ್ನಡ ಗೊತ್ತಿಲ್ಲ, ಟೀಚರ್ಸ್ಗೂ ಕನ್ನಡ ಗೊತ್ತಿಲ್ಲ. ಕನ್ನಡದ ಅರ್ಥನ ಕನ್ನಡದಲ್ಲೇ ಹೇಳೋಕ್ಕೆ ಪರದಾಡೋ ಅಂಥ ಪರಿಸ್ಥಿತಿನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಂಥ ಪರಿಸ್ಥಿತಿಯಿಂದ ಹೊರಬರಬೇಕಾದ್ರೆ ನಾವು ಈಗಿನ ಕಾಲಮಾನಕ್ಕೆ ತಕ್ಕಂತೆ ಯೂಟ್ಯೂಬ್ ಮೂಲಕ ಕಲಿತಾ ಹೋಗ್ತೀವಿ. ಹಾಗೆಯೇ ಈಗ ಹೊಸ ವಿಚಾರಗಳ ಜೊತೆಗೆ ನಮ್ಮ ಹಳೆಯ ಬೇರನ್ನು ಬಿಡದಲೆ ಹಳೆಯ ಬೇರಿನ ಮೂಲಕ ವ್ಯಾಕರಣವನ್ನು ಕಲಿತಾ ಕನ್ನಡವನ್ನು ಸ್ಪಷ್ಟವಾಗಿ ಓದುವ, ಸ್ಪಷ್ಟವಾಗಿ ಬರೆಯುವ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಕಲೆಯನ್ನು ಕಲಿತಾ ಹೋಗೋಣ. ಹೀಗೆ ಕಲಿಯೋದ್ರಿಂದ ಏನಾಗುತ್ತೆ, ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಬರುತ್ತೆ. ನಮ್ಮ ಭಾಷೆ ನಮ್ಮ ಉಸಿರು. ಕನ್ನಡ ಭಾಷೆ ಮಾತೃಭಾಷೆ, ನಮ್ಮ ತಾಯಿ ಭಾಷೆ. ತಾಯಿಯನ್ನು ಯಾವಾಗಲೂ ಮರಿಬಾರ್ದು. ತಾಯಿ ನಮ್ಮ ದೇವತೆ. ನಮಗೆ ಹುಟ್ಟಿದ ತಕ್ಷಣ ಅಮ್ಮ ಅನ್ನೋದು ಹೇಳ್ಕೊಡ್ತಾಳೆ ಹೊರತು ಆಂಟಿ, ಅಂಕಲ್, ಮಮ್ಮಿ, ಡ್ಯಾಡಿ ಅನ್ನಲ್ಲ. ಸೊ ಈ ಮೂಲಕ ನಾವೇನು ಮಾಡ್ತಾ ಹೋಗೋಣ, ಕನ್ನಡವನ್ನು ಕಲಿತಾ ಹೋಗೋಣ. ನಮ್ಮ ಭಾಷೆ ಅಂದ್ರೇನು, ಭಾಷೆ ಹೇಗೆ ಬಂತು, ನಮ್ಮ ಭಾವನೆ ಮತ್ತು ಅಭಿಪ್ರಾಯಗಳನ್ನು ಇತರರಿಗೆ ತಿಳಿಸುವ ಹಾಗೂ ಇತರರ ಅಭಿಪ್ರಾಯಗಳನ್ನು ಭಾವನೆಗಳನ್ನು ತಿಳಿದುಕೊಳ್ಳುವ ಮಾಧ್ಯಮಕ್ಕೆ
ಭಾಷೆ ಅಂತಾರೆ. ಯಾರಾದರೂ ಭಾಷೆ ಅಂದರೆ ಏನು ಅಂದರೆ ನಾವು ಮಾತಾಡೋದೇ ಭಾಷೆ ಅಂತ ಆಡು ಭಾಷೆನಲ್ಲಿ ಹೇಳಿದ್ರು. ಏನಕ್ಕೆ ಮಾತಾಡ್ತೀವಿ? ನಮ್ಮ ಭಾವನೆಯನ್ನು ಬೇರೆಯವ್ರಿಗೆ ಹೇಳೋಕ್ಕೆ, ಹಾಗೆ ಬೇರೆಯವರ ಭಾವನೆಯನ್ನು ನಾವು ತಿಳ್ಕೊಳ್ಳೋಕ್ಕೆ ಮಾತಾಡ್ತೀವಿ. ಈ ಮಾತೇ ಭಾಷೆ ಅಂತ ಹೇಳ್ತಾರೆ. ಮಾನವನ ಬದುಕು, ಬರಹ, ಸಂಸ್ಕೃತಿ, ವ್ಯವಹಾರಗಳಿಗೆ ಭಾಷೆಯೇ ಮೂಲ ಸಾಧನ. ಭಾಷೆಯನ್ನು ಸರಿಯಾದ ವಿಧಾನದಲ್ಲಿ ಬಳಸಲು ಹಾಗೂ ಸಾರ್ವತ್ರೀಕರಣಗೊಳಿಸಲು ಇರುವ ಮಾರ್ಗದರ್ಶಿಯನ್ನು ವ್ಯಾಕರಣ ಅಂತಾರೆ. ಹಾಗಿದ್ರೆ ಭಾಷೆ ಒಂದು ಗೊತ್ತಿದ್ರೆ ಸಾಕಾ? ವ್ಯಾಕರಣ ಬೇಡವಾ? ಭಾಷೆ ಮಾತಾಡೋಕ್ಕೆ ಗೊತ್ತು. ಈ ಮಾತಾಡೋ ಭಾಷೆಯನ್ನು ಏನಂತ ಹೇಳ್ತೀವಿ? ಶ್ರವಣ ಭಾಷೆ ಅಂತ ಹೇಳ್ತೀವಿ. ಇದು ಬರೀ ಕಿವಿಗೆ ಕೇಳಿಸುತ್ತೆ. ಕಿವಿಗೆ ಕೇಳಿಸೋದ್ರಿಂದ ಇದನ್ನು ಶ್ರವಣ ಅಂತ ಹೇಳ್ತೀವಿ. ಭಾಷೆಗೆ 2 ರೂಪ ಇದೆ, ಶ್ರವಣ ಮತ್ತು ಚಕ್ಷುಷ್ಯ ಅಂತ. ಶ್ರವಣ ಅಂದರೆ ಕಿವಿಗೆ ಕೇಳೋದು, ಚಾಕ್ಷುಷ್ಯ ಅಂದರೆ ಕಣ್ಣಿಗೆ ಕಾಣೋದು. ಕಣ್ಣಿಗೆ ಕಾಣೋದು ಯಾವ ರೂಪದಲ್ಲಿರುತ್ತೆ? ಲಿಪಿ ರೂಪದಲ್ಲಿ ಇರುತ್ತೆ. ಈ ಲಿಪಿ ರೂಪದಲ್ಲಿ ಹೇಗೆ ಬರಿಬೇಕು, ಅದನ್ನು ಯಾವ್ಯಾವ ರೂಪದಲ್ಲಿ ಬಳಸಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಡೋದೇ ವ್ಯಾಕರಣ. ವ್ಯಾಕರಣ ಅಂದರೆ ಕರಣ ಅಂದರೆ ಶಬ್ದಗಳ ಸಾಧುತ್ವವನ್ನು, ಪ್ರಯೋಗಾರ್ಹತೆಯನ್ನು, ಅದರ ಸ್ವರೂಪವನ್ನು ತಿಳಿಸುವ ಶಾಸ್ತ್ರವನ್ನು ವ್ಯಾಕರಣ ಅಂತ ಹೇಳ್ತೀವಿ. ಹಾಗಾಗಿ ಯಾವುದೇ ಭಾಷೆಯನ್ನು ಶುದ್ಧವಾಗಿ ಮಾತನಾಡಲು, ಓದಲು, ಬರೆಯಲು ಮತ್ತು ಭಾಷೆ ಶುದ್ಧವಾಗಿದೆಯೋ ಅಶುದ್ಧವಾಗಿದೆಯೋ ಎಂಬುದನ್ನು ಹೊರಹೆಚ್ಚಿ ನೋಡಲು ವ್ಯಾಕರಣದ ಜ್ಞಾನ ಅತ್ಯಂತ ಅಗತ್ಯವಾಗಿದೆ. ವ್ಯಾಕರಣ ಜ್ಞಾನ ಇಲ್ಲದೆ ಹೋದಲ್ಲಿ ಭಾಷೆಯ ಅಧ್ಯಯನ ಸಂಪೂರ್ಣ ಆಗಲ್ಲ. ವಿದ್ಯಾರ್ಥಿಗಳಿಗೆ ವ್ಯಾಕರಣ ಅಂದರೆ ಮೂಗು ಮುರಿತಾರೆ. ಯಾಕೆ? ಅವ್ರಿಗೆ ಸರಿಯಾಗಿ ಪಾಠ ಅರ್ಥ ಆಗಲ್ಲ. ಸರಿಯಾಗಿ ಓದಕ್ಕೆ ಬರಲ್ಲ, ಸ್ಪಷ್ಟವಾದ ಉಚ್ಚಾರಣೆ ಬರಲ್ಲ. ಸ್ಪಷ್ಟವಾದ ಉಚ್ಚಾರಣೆ ಬರಲಿಲ್ಲ ಅಂದರೆ ಸ್ಪಷ್ಟವಾಗಿ ಬರೆಯೋಕ್ಕೆ ಬರಲ್ಲ. ಹಾಗಾಗಿ ಅವ್ರು ಏನಾಗ್ತಾರೆ? ಅಭ್ಯಾಸದಲ್ಲಿ ಹಿಂದುಳಿತಾ ಬರ್ತಾರೆ. ಹಿಂದುಳಿತಾ ಕನ್ನಡವನ್ನು ಓದೋದಕ್ಕೆ, ಬರೆಯೋದಕ್ಕೆ ಕಷ್ಟಪಡ್ತಾರೆ. ಮುಂದೆ ಅವರು ಯಾವುದೇ ಸರ್ಕಾರಿ ಉದ್ಯೋಗಗಳಿಗೆ ಸೇರಿಕೊಂಡಾಗ ಕನ್ನಡದ ಅರ್ಥ ತಿಳ್ಕೊಳ್ಳೋದಕ್ಕೆ ಪರದಾಡ್ತಾರೆ. ಹಾಗಾಗಿ ನಾವೇನು ಮಾಡೋಣ? ಈಗ ಸಿಂಹಾವಲೋಕನ ಕ್ರಮದಲ್ಲಿ ಅಂದರೆ ಕಲಿಕೆಯನ್ನು ಈಸಿಯಾಗಿ, ರಸಮಯವಾಗಿ ಕಲಿತಾ ಹೋಗೋಣ. ಭಾಷಾ ಕೌಶಲ್ಯಗಳನ್ನು ಕಲಿತು ಯಶಸ್ವಿಯಾಗಿ ಕಲಿತು ಏನು ಮಾಡೋಣ? ನಮ್ಮ ವ್ಯಾಕರಣ ವಿಷಯವನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಏನಾಗುತ್ತೆ? ನಮ್ಮ ಭಾಷಾ ಪ್ರೌಢಿಮೆ ಹೆಚ್ಚಾಗುತ್ತೆ. ಭಾಷಾ ಪ್ರೌಢಿಮೆ ಹೆಚ್ಚಾದಷ್ಟು ಭಾಷೆಯ ಬಗ್ಗೆ ಅಭಿಮಾನ ಹೆಚ್ಚಾಗುತ್ತೆ. ಅಭಿಮಾನ ಹೆಚ್ಚಾದಷ್ಟು ನಮ್ಮಲ್ಲಿ ಅದನ್ನು ಕಲಿಬೇಕು ಅನ್ನೋ ಹಂಬಲ, ತೀವ್ರತೆ ಉಂಟಾಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಏನು? ಭಾಷೆ. ವ್ಯಾಕರಣದಲ್ಲಿ ನಾನು ನಿಮಗೆ ಒಂದೊಂದಾಗಿ ಪ್ರಕರಣಗಳ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಂಜ್ಞಾ ಪ್ರಕರಣ ಅಂದರೆ ಸಂಜ್ಞೆಯ ಮೂಲಕ ಕಲಿಯುವಂಥ ಭಾಷೆ. ಏನೇನು ಕಲಿಬೇಕು ಅದರಲ್ಲಿ? ಕನ್ನಡ ವರ್ಣಮಾಲೆ ಬಗ್ಗೆ ಕಲಿತೀವಿ, ಸ್ವರಗಳ ಬಗ್ಗೆ ಕಲಿತೀವಿ, ವ್ಯಂಜನಗಳ ಬಗ್ಗೆ ಕಲಿತೀವಿ, ವರ್ಣೋತ್ಪತ್ತಿ ಸ್ಥಾನಗಳ ಬಗ್ಗೆ ಕಲಿತೀವಿ, ಗುಣಿತಾಕ್ಷರಗಳ ಬಗ್ಗೆ ಕಲಿತೀವಿ, ಸಂಯುಕ್ತಾಕ್ಷರಗಳು ಅಂದರೆ ಒತ್ತಕ್ಷರಗಳ ಬಗ್ಗೆ ಕಲಿತೀವಿ, ಅಕ್ಷರ ಪ್ರಕಾರಗಳ ಬಗ್ಗೆ ಕಲಿತೀವಿ. ಇದಿಷ್ಟು ನಾವು ಯಾವ ಹಂತದ ಮಕ್ಕಳಿಗೆ ಕಲಿಸ್ಬೋದು? 1ನೇ ತರಗತಿಯಿಂದ 4ನೇ ತರಗತಿ ಮಕ್ಕಳಲ್ಲಿ ಇದಿಷ್ಟನ್ನು ಕಲ್ತಿದ್ರೆ ನಿಮಗೆ ಕನ್ನಡ ಭಾಷೆ ಓದೋಕ್ಕೆ, ಬರೆಯೋಕ್ಕೆ, ತಿಳ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. 4ನೇ ತರಗತಿಯಿಂದ 5, 6, 7ನೇ ತರಗತಿ ಮಕ್ಕಳು ಏನಾದ್ರು ಮಾಡ್ತಾರೆ? ಕನ್ನಡ ವರ್ಣಮಾಲೆಯ ಜೊತೆಗೆ ಸಂಧಿ ಅಂದ್ರೇನು, ಕನ್ನಡ ಸಂಧಿಗಳು ಯಾವುದು, ಸಂಸ್ಕೃತ ಸಂಧಿಗಳು ಯಾವುದು, ವ್ಯಂಜನ ಸಂಧಿಗಳು ಯಾವುದು, ಇವುಗಳ ಬಗ್ಗೆ ತಿಳಿದಿರಬೇಕಾಗತ್ತೆ. ಇವುಗಳ ಬಗ್ಗೆ ನೀವು ಸಂಧಿ ಪ್ರಕರಣದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅಲ್ಲಿಂದ ಮುಂದಕ್ಕೆ ಶಬ್ದಗಳ ಬಗ್ಗೆ ತಿಳಿತಾ ಹೋಗ್ತೀರಾ. 5, 6, 7ನೇ ತರಗತಿ ಮಕ್ಕಳಿಗೆ ಶಬ್ದಗಳ ಪರಿಚಯ ಬೇಕಾಗುತ್ತೆ, ಅವುಗಳ ಅರ್ಥವನ್ನು ತಿಳಿಬೇಕಾಗತ್ತೆ. ಅದರಲ್ಲಿ ದೇಶ ಶಬ್ದಗಳು ಯಾವುದು, ಅನ್ಯ ದೇಶ ಶಬ್ದಗಳು ಯಾವುದು, ಸಂಸ್ಕೃತ ಶಬ್ದಗಳು ಯಾವುದು, ತತ್ಸಮ ಅಂದ್ರೇನು, ತದ್ಭವ ಅಂದ್ರೇನು, ಅದ್ರ ಬಗ್ಗೆ ತಿಳಿದಿರಬೇಕಾಗತ್ತೆ. ಇದನ್ನು ಬರೀ ಶಾಲೆಗೆ ಹೋಗೋ ಮಕ್ಕಳು ಕಲಿಬೇಕು ಅಂತ ಅಲ್ಲ, ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡಿದ್ರೆ ಅದರಲ್ಲೂ ಕೂಡ ಇವೆಲ್ಲ ಮುಖ್ಯವಾಗಿ ಬರುತ್ತೆ. ಈ ಎಲ್ಲ ವಿಚಾರಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಕಲಿತಾ ಹೋದಂಗೆ ನಿಮಗೆ ಕನ್ನಡ ಭಾಷೆ ಅತ್ಯಂತ ಸುಲಭವಾಗಿ ಕಲಿಬೋದು. ಶಬ್ದ ಆಯಿತು. ಮುಂದಕ್ಕೆ ಹೋಗ್ತಿದ್ದಂಗೆ ನಮಗಿಲ್ಲಿ ವ್ಯಾಕರಣದಲ್ಲಿ ಹೆಚ್ಚಿನ ಆಳಕ್ಕೆ ಹೋಗ್ತೀವಿ. ನಾಮಪ್ರಕರಣ ಅಂದರೆ ನಾಮಪದ ಅಂದ್ರೇನು, ನಾಮ ಪ್ರಕೃತಿ ಅಂದ್ರೇನು, ಲಿಂಗ ಅಂದ್ರೇನು, ವಚನ ಅಂದ್ರೇನು, ವಿಭಕ್ತಿ ಪ್ರತ್ಯಯಗಳಂದ್ರೇನು, ಹಳಗನ್ನಡ ವಿಭಕ್ತಿ ಪಲ್ಲಟ, ಪದದ ಪ್ರಕಾರಗಳು ಮುಂತಾದವುಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಪ್ರಕರಣ ಕ್ರಿಯಾಪದ ಪ್ರಕರಣ. ಇದರಲ್ಲಿ ಧಾತು, ಅಕರ್ಮಕ, ಸಕರ್ಮಕ, ಕಾಲಾರ್ಥಕ ಕ್ರಿಯಾಪದಗಳು,
ನಿಷೇಧಾರ್ಥಕ ಪದಗಳು, ಸಂಭವನಾರ್ಥಕ, ಕಾಲಪಲ್ಲಟ ಅಂದ್ರೇನು, ಸಾಪೇಕ್ಷ ಕ್ರಿಯಾಪದ ಅಂದ್ರೇನು, ಇದ್ರ ಬಗ್ಗೆ ಕ್ರಿಯಾಪದದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಪ್ರಕರಣದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಹಾಗೆ ಮುಂದಕ್ಕೆ ಹೋದರೆ ಸಮಾಸಗಳಲ್ಲಿ ಎಷ್ಟು ವಿಧ, ಆ ಸಮಾಸ ಅಂದ್ರೇನು, ಸಮಾಸದಲ್ಲಿರುವ ಬಗೆಗಳು, ಆ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮುಂದೆ ಬಂದರೆ ಕೃದಂತ ಮತ್ತು ತದ್ದಿತಾಂತಗಳು ಅಂತ ಒಂದು ಪಾಠ ಇದೆ. ಅದರಲ್ಲಿ ಕೃದಂತ ಭಾವನಾಮ ಅಂದ್ರೇನು, ಕೃದಂತ ನಾಮ ಅಂದ್ರೇನು, ಅವ್ಯಯ ಅಂದ್ರೇನು, ತದ್ದಿತಾಂತ ಅಂದ್ರೇನು, ತದ್ದಿತಾಂತ ಭಾವನಾಮ ಅಂದ್ರೇನು, ತದ್ದಿತಾಂತ ಅವ್ಯಯಗಳಂದ್ರೇನು, ಹೀಗೆ ಒಂದೊಂದು ದಿನಕ್ಕೆ ಒಂದೊಂದೇ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತಾ ಹೋದಂಗೆ ನಮಗೆ ಕನ್ನಡದ ಎಲ್ಲ ವಿಷಯಗಳನ್ನು ಇದರಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗೆಯೇ ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ಪ್ರಬಂಧಗಳು, ಪತ್ರ ಬರಹ ಬರೆಯೋದು ಹೇಗೆ, ಗಾದೆ ಮಾತುಗಳನ್ನ ವಿಸ್ತರಿಸಿ ಬರೆಯೋದು ಹೇಗೆ, ವಾಚನ ಮತ್ತು ಗ್ರಹಿಕಾ ಕೌಶಲ್ಯ, ನಿಮಗೊಂದು ಟಾಪಿಕ್ ಕೊಟ್ಬಿಟ್ಟು ಓದಿ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗೆ ಉತ್ತರ ಬರೆಯೋಕ್ಕೆ ಕೊಡ್ತಾರೆ, ಅದನ್ನೆಲ್ಲ ಬರೆಯೋದು ಹೇಗೆ, ಇದು ಅವರ ಭಾಷಾ ಗ್ರಹಿಕಾ ಕೌಶಲ್ಯವನ್ನು ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಹೀಗೆ ಕನ್ನಡದ ಸಂಪೂರ್ಣ ವಿವರವನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಕಲಿತಾ ಹೋಗ್ಬೋದು. ಸ್ಪಷ್ಟವಾಗಿ ಕಲಿತು ಉತ್ತಮವಾಗಿ ಒಳ್ಳೆಯ ಅಂಕಗಳನ್ನ ತಗೊಳ್ಳಿ ಅನ್ನೋದೇ ನಮ್ಮ ಅಭಿಲಾಷೆ, ನಮ್ಮೆಲ್ಲರ ಅಭಿಲಾಷೆ ಅಂತೆ. ನೀವು ಕನ್ನಡವನ್ನು ಚೆನ್ನಾಗಿ ಕಲಿತು ಮುಂದೆ ಬಂದರೆ ಅದೇ ನಮಗೊಂದು ದೊಡ್ಡ ಬಿರುದು. ಅಧ್ಯಾಯ 1 ಸಂಜ್ಞಾ ಪ್ರಕರಣಕ್ಕೆ ಹೋಗೋಣ. ಸಂಜ್ಞೆ ಅಂದರೆ ಏನು? ಸಂಘಜೀವಿಯಾದ ಮಾನವ ಪ್ರಾಣಿ ಸಂಕುಲದಲ್ಲೇ ಅತಿ ಹೆಚ್ಚಿನ ವಿಶಿಷ್ಟವಾದ ಜೀವಿ. ಇವನೇನು ಮಾಡ್ತಾನೆ? ಮಾತಿನ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾನೆ. ಇವನು ಇತರರಿಗೆ ತನ್ನ ಭಾವನೆಗಳನ್ನು, ವಿಚಾರಗಳನ್ನು, ಅಭಿಪ್ರಾಯಗಳನ್ನು ಅಭಿವ್ಯಕ್ತಿಗೊಳಿಸಲು ಕಂಡುಕೊಂಡ ಮಾಧ್ಯಮ ಭಾಷೆ. ಈ ಭಾಷೆ ಮಾತು ಹಾಗೂ ಬರಹದಿಂದ ವ್ಯಕ್ತವಾಗುತ್ತದೆ. ಪ್ರಸಿದ್ಧ ವೈಯಾಕರಣಿಯಾದ ಕೇಶಿರಾಜನು ಹೇಳುವಂತೆ, ವ್ಯವಹಾರಕ್ಕೆರಡು ರೂಪಿದಂ ಅಕ್ಕರಂ ಶ್ರಾವಣಂ ಚಾಕ್ಷುಷಂ ಪುರಾತನ ಮತದಿಂ ಅಂದಿದ್ದಾನೆ. ಅಂದರೆ ಪುರಾತನ ಕಾಲದವರ ಮತದಂತೆ ಅಕ್ಷರಗಳು ಶ್ರವಣ ಅಂದರೆ ಧ್ವನಿ ಹಾಗೂ ಚಾಕ್ಷುಷ ಲಿಪಿ ಎರಡೂ ರೂಪಗಳಲ್ಲೂ ವ್ಯವಹರಿಸಲ್ಪಡುತ್ತದೆ. ನಾವು ಕಿವಿಯಿಂದ ಕೇಳುವ ಅಕ್ಷರಗಳ ಧ್ವನಿ ರೂಪವೇ ಶ್ರವಣ ರೂಪ. ಇವುಗಳನ್ನು ಕಣ್ಣಿಂದ ನೋಡುವ ಲಿಪಿಯ ರೂಪವೇ ಚಾಕ್ಷುಷ ರೂಪ. ಈ ಚಾಕ್ಷುಷ ರೂಪದ ಲಿಪಿಗಳನ್ನು ಕೇಶಿರಾಜನು ಅಕ್ಷರಮಂ ವರ್ಣಮಂ ಎಂದಕ್ಕುಂ ಶುದ್ಧಾಕ್ಷರಕ್ಕೆ ನಾಮಂ. ಅಂದರೆ ಅಕ್ಷರಕ್ಕೆ ವರ್ಣ, ಶುದ್ಧಾಕ್ಷರ, ಶುದ್ಧಗೆ, ಸದ್ದಗೆ ಅಕ್ಷರ ಎಂದು ಹೆಸರು ಅಂತ ಹೇಳಿದ್ದಾನೆ. ಈಗ ಹಾಗಿದ್ರೆ ಅಕ್ಷರ ಅಂದ್ರೇನು ತಿಳ್ಕೊಳ್ತಾ ಹೋಗೋಣ. ಅ ಎಂದರೆ ಇಲ್ಲ, ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಿಲ್ಲದ್ದು ಅಂತ ಅರ್ಥ. ಹಾಗೆಯೇ ವರ್ಣ ಅಂದರೆ ಬರಹದ ಭಾಷೆಯ ಅತ್ಯಂತ ಚಿಕ್ಕತಮ ಘಟಕ. ನಮ್ಮ ಭಾಷೆಯ ಅತ್ಯಂತ ಚಿಕ್ಕ ಘಟಕ ವರ್ಣ ಅಂದರೆ ಅಕ್ಷರ. ಶುದ್ಧಾಕ್ಷರ ವ್ಯಂಜನ ಹಾಗೂ ಸ್ವರಗಳು ಸೇರದ ಅಕ್ಷರಗಳ ಶುದ್ಧಾಕ್ಷರ. ಗುಣಿತಾಕ್ಷರವೂ ಆಗಿರಬಾರ್ದು. ಶುದ್ಧಾಕ್ಷರ ಅಂದರೆ ಅದರಲ್ಲಿ ವ್ಯಂಜನವೂ ಇರಬಾರ್ದು, ಏನು ಸ್ವರಗಳೂ ಇರಬಾರ್ದು, ಗುಣಿತಾಕ್ಷರವೂ ಆಗಿರಬಾರ್ದು. ಅಂತಹ ಅಕ್ಷರಕ್ಕೆ ವರ್ಣ ಅಂತ, ಶುದ್ಧಾಕ್ಷರ ಅಂತ ಹೇಳ್ತಾರೆ. ನಾವು ಮಾತನಾಡುವ ಮಾತುಗಳು ವಾಕ್ಯ ರೂಪದಲ್ಲಿರ್ತವೆ. ಒಂದು ವಾಕ್ಯದ ಅಭಿಪ್ರಾಯವನ್ನು ತಿಳಿಸುವ ಕ್ರಮಬದ್ಧವಾದ ಹಾಗೂ ಅರ್ಥಪೂರ್ಣವಾದ ಪದಗಳ ಗುಂಪಿಗೆ ವಾಕ್ಯ ಅಂತಾರೆ. ಹಾಗಿದ್ರೆ ನಾವೀಗ ಏನೇನು ತಿಳ್ಕೊಂಡ್ವಿ? ಅಕ್ಷರ ಅಂದ್ರೇನು ತಿಳ್ಕೊಂಡ್ವಿ. ಮುಂದಿಂದು ಪದ, ಅದಾದಮೇಲೆ ವಾಕ್ಯ, ಅದಾದಮೇಲೆ ವರ್ಣಮಾಲೆ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಈಗ ಅಕ್ಷರ ಅಂದ್ರೇನು ತಿಳ್ಕೊಂಡ್ವಿ. ನೆಕ್ಸ್ಟ್ ಈಗ ಏನು ತಿಳ್ಕೊಳ್ತಾ ಇದ್ದೀವಿ? ಪದ. ಪದ ಅಂದ್ರೇನು? ಅಕ್ಷರಗಳ ಗುಂಪು. ಅಕ್ಷರಗಳ ಗುಂಪು ಅಂದರೆ 2-3 ಅಕ್ಷರಗಳನ್ನ ಸೇರಿಸಿದ್ರೆ ಒಂದು ಪದ ಆಗುತ್ತೆ. ಉದಾಹರಣೆ ಗುರು, ಸವಿ, ರಾಮ, ಸೀತೆ ಇವೆಲ್ಲ ಅಕ್ಷರಗಳ ಗುಂಪು. ಇವನ್ನ ಪದ ಅಂತೀವಿ. ಈ ಪದಗಳ ಗುಂಪನ್ನು ವಾಕ್ಯ ಅಂತೀವಿ. ಉದಾಹರಣೆ ಗುರುಗಳು ಪಾಠವನ್ನು ಬೋಧಿಸಿದರು. ಇಲ್ಲಿ ಗುರುಗಳು ಅನ್ನೋದು ಒಂದು ಪದ, ಪಾಠವನ್ನು ಅನ್ನೋದು ಒಂದು ಪದ, ಬೋಧಿಸಿದರು ಅನ್ನೋದು ಒಂದು ಪದ. ಇದನ್ನು ಒಂದು ವಾಕ್ಯ ಅಂತ ಹೇಳ್ತೀವಿ. ಗುರುಗಳು ವಾಕ್ಯವನ್ನು ಬೋಧಿಸಿದರು ಅನ್ನೋದು ಒಂದು ವಾಕ್ಯ. ಇದರಲ್ಲೇನಿದೆ? ಗು ಅನ್ನೋ ಅಕ್ಷರ ಇದೆ, ರು, ಗ, ಳು, ಪ, ಠ, ವ, ನು,
ಬೋ ದಿ ಸಿ ದ ರು. ಇವು ಕಾಗುಣಿತ ಅಕ್ಷರಗಳು. ಈ ಅಕ್ಷರಗಳನ್ನ ಬಿಡಿ ಬಿಡಿಯಾಗಿ ಬರೆದ್ರೆ ಇದು ಅಕ್ಷರಗಳ ಗುಂಪಾಗುತ್ತೆ. ಈ ಅಕ್ಷರಗಳನ್ನ ಪುನಃ ಬಿಡಿಸಿ ಬರೆದ್ರೆ ಗ ಪ್ಲಸ್ ಉ ಗು, ರ ಪ್ಲಸ್ ಉ ರು, ಗ ಪ್ಲಸ್ ಆ, ಳ ಪ್ಲಸ್ ಳು, ಹಾಗೆ ಗುರುಗಳು ಆಯಿತು. ಗುರುಗಳನ್ನ ಏನು ಮಾಡಿದ್ರೆ ಬಿಡಿಸಿ ಬರೆದ್ರೆ, ಒಡೆದು ಬರೆದ್ರೆ ಗುರುಗಳು ಅಂತ ಏನಾಗುತ್ತೆ, ಬಿಡಿಸಿ ಬರ್ದಂಗೆ ಆಗುತ್ತೆ. ಈ ಮೂಲ ಅಕ್ಷರಗಳನ್ನ ಗುಂಪನ್ನು ಮಾಡಿ ಈ ಮೂಲ ಅಕ್ಷರಗಳನ್ನ ಸೇರಿಸಿದ್ರೆ ಏನಾಗುತ್ತೆ, ಒಂದು ಪದ ಆಗುತ್ತೆ. ಹೀಗೆ ವರ್ಣಗಳನ್ನು ವಿವಿಧ ರೀತಿಯಲ್ಲಿ ಜೋಡಿಸಿ ಬೇರೆ ಬೇರೆ ಪದಗಳನ್ನು ರಚಿಸ್ತೇವೆ. ಮೂಲಾಕ್ಷರಗಳಿಂದ ಗುಣಿತಾಕ್ಷರ, ಗುಣಿತಾಕ್ಷರಗಳಿಂದ ವಾಕ್ಯ, ವಾಕ್ಯದಿಂದ ಭಾಷೆ, ಭಾಷೆಯಿಂದ ಅರ್ಥ, ಹೀಗೆ ಒಂದಕ್ಕೊಂದು ಏನಾಗಿದೆ, ಸಂಬಂಧವನ್ನು ಹೊಂದಿದೆ. ಹಾಗಿದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಒಟ್ಟು 49 ಅಕ್ಷರಗಳನ್ನು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರೀತಾರೆ. ಇವು ಅಕ್ಷರದ ಮೂಲವಾಗಿರೋದರಿಂದ ಇವನ್ನ ಮೂಲಾಕ್ಷರ ಅಂತಲೂ ಕರೀತಾರೆ. ಹಾಗಿದ್ರೆ ಕನ್ನಡ ವರ್ಣಮಾಲೆ ಬಗ್ಗೆ ನಿಮಗೆಲ್ಲ ಗೊತ್ತಲ್ವಾ? ಆ ಇಂದ ಳವರೆಗಿನ ಅಕ್ಷರಗಳನ್ನ ವರ್ಣಮಾಲೆ ಅಂತಾರೆ. ಇವತ್ತು ನಾವು ಆ ಇಂದ ಳವರೆಗೆ ಅಕ್ಷರಗಳನ್ನು ಹೇಳಿ ಈ ಪಾಠವನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ವರ್ಣಮಾಲೆಯಿಂದ ಶುರು ಮಾಡಿ ಗುಣಿತಾಕ್ಷರದವರೆಗೆ ಹೋಗ್ತೀನಿ. ಅ ಆ ಇ ಈ ಉ ಊ ರು 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 ಇಲ್ಲ ರು, ಎ ಎ ಐ ಒ ಓ ಔ ಅಂ ಅಹ, ಖ ಖ ಗ ಘ ಞ, ಛ ಛ ಜ ಝ ಞ, ಟ ಠ ಡ ಢ ಣ, ತ ಥ ದ ಧ ನ, ಪ ಫ ಬ ಭ ಮ, ಯ ರ ಲ ವ ಶ ಶ ಸ ಹ ಳ. ಕ್ಷ ಮತ್ತು ತ್ರ ಜ್ಞ ಇವನ್ನ ಏನಂತ ಹೇಳ್ತೀವಿ? ಸಂಜ್ಞಾಕ್ಷರಗಳು ಅಥವಾ ಏನಕ್ಷರಗಳಂತ ಹೇಳ್ತೀವಿ? ಮಿಶ್ರಾಕ್ಷರಗಳು ಅಂತ ಹೇಳ್ತೀವಿ. ಕ್ಷತ್ರಜ್ಞ ಇಲ್ಲ. ಒಟ್ಟು ಕನ್ನಡದಲ್ಲಿ 13 ಸ್ವರಾಕ್ಷರಗಳು, 34 ವ್ಯಂಜನಾಕ್ಷರಗಳು ಮತ್ತು 9 ಯೋಗವಾಹಗಳು ಇವೆ. 13 ಸ್ವರಾಕ್ಷರಗಳು, ಕ ಇಂದ ಳವರೆಗೆ ಇರುವ 34 ವ್ಯಂಜನಾಕ್ಷರಗಳು, ಅನುಸ್ವಾರ ಮತ್ತು ವಿಸರ್ಗ 2 ಯೋಗವಾಹಗಳು, ಒಟ್ಟು 49 ವರ್ಣಗಳು ಕನ್ನಡ ವರ್ಣಮಾಲೆಯಲ್ಲಿವೆ ಅಂತ ಹೇಳಬಹುದು.